ಈಗ ನಮ್ಮ ಜೊತೆ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದಂಥ ಹರೀಶ್ ಶೆಣೈ ಇವರು. ನಮಸ್ಕಾರ ಹರೀಶ್ ಶೆಣೈ ಅವರೇ. ನಮಸ್ತೆ ಸರ್. ನಮ್ಮ ಈ ಕರಾವಳಿಯ ಮುಖ್ಯ ಬೆಳೆ ಅಂತ ಹೇಳಿದರೆ ಭತ್ತ ಅಂತ ಹೇಳ್ಬೋದು. ಹೌದೌದು. ಈ ಭತ್ತದ ಕೃಷಿಯ ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ ತಾವು ಈಗ ನಮಗೆ ತಿಳಿಸ್ಕೊಡ್ಬೇಕು. ಖಂಡಿತ ಸರ್. ಈಗ ಈ ಕರಾವಳಿಯ ಭತ್ತದ ಕೃಷಿ ಈಗ ಯಾವ ಥರ ಇದೆ ಸರ್? ನಮ್ಮ ಕರಾವಳಿಯಲ್ಲಿ ನಾವು ನೋಡೋದಿದ್ರೆ ಮುಖ್ಯವಾಗಿ ನಮ್ಮದು ಒಂದು ಆಹಾರ ಬೆಳೆ ಅಂದರೆ ಭತ್ತ. ಇದನ್ನು ಸುಮಾರು 9,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಬೆಳೀತಾ ಇದ್ದಾರೆ. ಕಳೆದ ಒಂದು 10 ವರ್ಷದಿಂದ ನಮ್ಮ ಭತ್ತದ ಕೃಷಿಯಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡಿದರೂ ಸಹ, ಆದರೂ ಸಹ ಭತ್ತದ ಕೃಷಿ ಹಲವಾರು ಒಂದು 7 ಬೀಳುಗಳ ನಡುವೆ ನಾವು ಭತ್ತದ ಕೃಷಿಯನ್ನು ಮುಂದುವರಿಸ್ಕೊಂಡು ಬರೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಬೀಳುತ್ತಿರುವಂಥ ಹೇರಳವಾದ ಮಳೆ ಮತ್ತು ಈ ಒಂದು 3 ಸನ್ನಿವೇಶದಲ್ಲಿ ಸಹ ನಾವು ಈ ಭತ್ತದ ಕೃಷಿಯನ್ನು ನೋಡ್ಬೋದಾಗಿದೆ. ಅಂದರೆ ಬೆಟ್ಟು, ಮಜಲು, ಬಯಲು ಈ ಒಂದು ಸನ್ನಿವೇಶದಲ್ಲಿ ಮತ್ತು ಕಾರ್ತಿ ಅಂದರೆ ಏಣಿಲು ಅಥವಾ ಮುಂಗಾರು, ಹಿಂಗಾರು ಮತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ನಾವು ಕೊಳಕೆಯಲ್ಲಿ ಸಹ ಅಂದರೆ 3 ಸೀಸನ್ನಲ್ಲೂ ಸಹ ನಾವು ಭತ್ತವನ್ನು ಬೆಳೆಯೋದನ್ನು ನಾವು ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಬೆಳೆಯುತ್ತಿರುವ ಒಂದು ಭತ್ತದ ಕೃಷಿ ಒಂದು ವಿಶೇಷತೆ ಏನಂದರೆ ಕುಚಲಕ್ಕಿ ಒಂದು ಭತ್ತವನ್ನು ಬೆಳೆಯುವಂಥದ್ದು, ಅಂದರೆ ಕುಚಲಕ್ಕಿ ಸಂಬಂಧಪಟ್ಟಂತೆ. ಯಾಕಂದರೆ ಇಲ್ಲಿ ಇಲ್ಲಿ ನಮ್ಮ ಆಹಾರ ಪದ್ಧತಿಯೇ ಒಂದು ಕುಚಲಕ್ಕಿ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಒಂದು ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ಒಂದು ಅಕ್ಕಿ ಅಂದರೆ ಕುಚಲಕ್ಕಿ ಆಗಿರೋದು. ಇಲ್ಲಿ ಒಂದು ವಾತಾವರಣ ಅಥವಾ ಒಂದು ಇದರಿಂದ ಈ ಒಂದು ಆಹಾರ ಉತ್ತಮವಾಗಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುವಂಥ ಒಂದು ಇರೋದ್ರಿಂದ ಇಲ್ಲಿಯ ಭತ್ತದ ತಳಿಗಳು ಈ ಸ್ಥಳೀಯ ಒಂದು ಸನ್ನಿವೇಶಕ್ಕೆ ತಳಿಗಳನ್ನು ಈಗಾಗಲೇ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಯಾವ್ಯಾವ ತಳಿಗಳೆಲ್ಲ ಇಲ್ಲಿಗೆ ಶಿಫಾರಸು ಮಾಡಿದ್ದಾರೆ? ಇಲ್ಲಿ ಶಿಫಾರಸು ಮಾಡಿರುವ ಮುಖ್ಯ ತಳಿ ಏನಂದರೆ ಮುಂಗಾರಿಗೆ MO4 ಅನ್ನೋ ಒಂದು ತಳಿಯನ್ನು ಈಗಾಗಲೇ ರೈತರು ಬೆಳೀತಾ ಇದ್ದಾರೆ. ಇದು MO ಅಂದರೆ ಮೊನ್ಕೊಂಪು ರಿಸಸ್ಟೇಷನ್ ಅಂತೇಳಿ, ಇದು ಕೇರಳದಲ್ಲಿ ಇರುವಂಥದ್ದು. ಇದನ್ನು ಸುಮಾರು ಒಂದು 90ರ ದಶಕದಲ್ಲಿ ಪ್ರಸ್ತುತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಈಗ ಕಾರ್ಯನಿರ್ವಹಿಸ್ತಾ ಇದೆ ಆ ಒಂದು ಸ್ಥಳದಲ್ಲಿ ಭತ್ತದ ಕೃಷಿ ಸಂಶೋಧನಾ ಕೇಂದ್ರ ಇತ್ತು. ಈಗ ಮೊನ್ಕೊಂಪಿಂದ ಕೆಲವೊಂದು ಭತ್ತದ ತಳಿಗಳನ್ನು ತಂದು ಅದರಲ್ಲಿ MO4 4ನೇ ನಂಬರಿನ ಒಂದು ತಳಿ ಏನಿದೆ, ಈ ಒಂದು ತಳಿ ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿ ಚೆನ್ನಾಗಿ ಬರುತ್ತೆ ಅಂತ ಕಂಡು ಹಿಡಿದು ಅದನ್ನು ಭದ್ರಾ ಅನ್ನೋ ಹೆಸರಿಂದ ಇಲ್ಲಿ ಬಿಡುಗಡೆ ಮಾಡಿದರು. 95ರಲ್ಲಿ ಬಿಡುಗಡೆಯಾದ ತಳಿ ಇದು. ಇವತ್ತಿಗೂ ರೈತರಲ್ಲಿ ತುಂಬ ಜನಪ್ರಿಯವಾಗಿರುವಂಥ ತಳಿ ಅಂತ ನಾವು ಹೇಳ್ಬೋದು. ಇದು ಕೆಂಪಕ್ಕಿ ಹಾಗೂ ಒಂದು ಕುಚಲಕ್ಕಿಗೆ ಸೂಕ್ತವಾಗಿರುವಂಥ ಒಂದು ತಳಿ. ಅದಲ್ಲದೆ ಇದರ ಜೊತೆಗೆ ಬೇರೆ ಬೇರೆ ತಳಿಗಳ ಇವತ್ತು ಬಿಡುಗಡೆಯಾಗಿದೆ. ಇನ್ನು ಲೋಕಲ್ ಸ್ಥಳೀಯ ತಳಿಯಾಗಿ ಹೇಳಬೇಕಾದ್ರೆ ಕಜೆಜಯ ಅನ್ನೋ ಒಂದು ತಳಿಯನ್ನು ಸಹ ರೈತರು ಬೆಳೀತಾ ಇದ್ದಾರೆ. ಈಗ MO4 ಏನಿದೆ ಸುಮಾರು ಒಂದು 60ರಿಂದ 70ರಷ್ಟು ವಿಸ್ತೀರ್ಣದಲ್ಲಿ ಬೆಳೆಯುವಂಥ ಒಂದು ತಳಿಯಾಗಿದೆ. ಇದರೊಟ್ಟಿಗೆ ಸ್ಥಳೀಯವಾಗಿ ರೈತರು ಹೆಚ್ಚು ಇಷ್ಟಪಡುವಂಥದ್ದು ಅಂದರೆ ಕಜೆಜಯ ಅಂತೇಳಿ. ಇದು ತುಂಬ ರುಚಿಕರ ಅನ್ನ, ಒಂದು ಸ್ವಲ್ಪ ರುಚಿಕರ ಆಗಿದೆ ಅಂತೇಳಿ. ಇದರ ಜೊತೆಗೆ ಇತ್ತೀಚೆಗೆ ಕೆಲವೊಂದು ಹೊಸ ತಳಿಗಳನ್ನು ಸಹ ಬಿಡುಗಡೆಯಾಗಿದೆ. ಇದರಲ್ಲಿ ಹೇಳಬೇಕಾದ್ರೆ ಈಗ ಇತ್ತೀಚೆಗೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಕೃಷಿ ಇಲಾಖೆಯಿಂದ ಒಂದು ಪರಿಚಯ ಮಾಡ್ತಾ ಇರುವಂಥದ್ದು ಕೆಂಪು ಮುಕ್ತಿ ಅಂತೇಳಿ ಒಂದು ತಳಿ. ಇದರೊಟ್ಟಿಗೆ ಸಹ್ಯಾದ್ರಿ ಬ್ರಹ್ಮ ಅನ್ನೋ ಒಂದು ತಳಿನ ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇದರೊಟ್ಟಿಗೆ ಸಹ್ಯಾದ್ರಿ ಪಂಚಮುಖಿ ಅನ್ನೋ ಒಂದು ತಳಿಯನ್ನು ಸಹ ಇವತ್ತು ಬಿಡುಗಡೆಯಾಗಿದೆ. ಈ ಸಹ್ಯಾದ್ರಿ ಪಂಚಮುಖಿ ಇದರ ಒಂದು ವಿಶೇಷತೆ ಏನಂದರೆ ಇದು ನೆರೆ ಬರುವಂಥ ಪ್ರದೇಶಗಳಿಗೆ ತುಂಬ ಸೂಕ್ತವಾಗಿರುವಂಥ ಒಂದು ತಳಿ ಅಂತ ನಾವು ಹೇಳ್ಬೋದಾಗಿದೆ. ಇಲ್ಲಿ ಸುಮಾರು ಒಂದು 10ರಿಂದ 12 ದಿವಸ ಅಥವಾ 15 ದಿವಸದವರೆಗೆ ನೀರು ಅಥವಾ ಏನಾದ್ರು ನೆರೆ ಬಂದರೂ ಸಹ ಅದು ಬೀಳೋದಿಲ್ಲ. ಮತ್ತು ಇದು ಬಯಲು ಗದ್ದೆಗಳಿಗೆ ಸೂಕ್ತವಾಗಿರುವಂಥ, ಅಂದರೆ ಸುಮಾರು ನಮ್ಮ ಒಂದು ನದಿಯ ಒಂದು ಪ್ರದೇಶ ಪಕ್ಕದ ಪ್ರದೇಶದಲ್ಲಿ ಅಥವಾ ಅಲ್ಲಿ ಎಲ್ಲಿ ನೆರೆ ಬರುತ್ತೆ ಅಂಥ ಒಂದು ಪ್ರದೇಶಕ್ಕೆ ಈ ಸಹ್ಯಾದ್ರಿ ಪಂಚಮುಖಿ ಅನ್ನೋ ಒಂದು ತಳಿ ಸೂಕ್ತವಾಗಿರುವಂಥದ್ದು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರ ಬೀಜಗಳು ಸಹ ಲಭ್ಯವಿದೆ, ಸೀಮಿತ ಪ್ರಮಾಣದಲ್ಲಿ ಮಾರಾಟಕ್ಕೆ ಸಹ ಲಭ್ಯವಿದೆ. ಇದರೊಟ್ಟಿಗೆ ಸಹ್ಯಾದ್ರಿ ಬ್ರಹ್ಮ ಅನ್ನೋ ಒಂದು ತಳಿಯನ್ನು ಸಹ ಈಗ ಬಿಡುಗಡೆ ಮಾಡಿದ್ದಾರೆ. ಇದು ಸಹ್ಯಾದ್ರಿ ಬ್ರಹ್ಮ ಅನ್ನೋದು ಈ MO4 ಈಗಾಗಲೇ ನಾನು ಹೇಳಿದೆ, MO4 ತುಂಬ ಜನಪ್ರಿಯವಾಗಿರುವಂಥ ತಳಿ. ಅದರ ಒಂದು ಬದಲಿಗೆ ಒಂದು ಅಭಿವೃದ್ಧಿಪಡಿಸಿದ ತಳಿ ಅಂತ ನಾವು ಹೇಳ್ಬೋದು. ಇದರ ಒಂದು ವಿಶೇಷತೆ ಏನಂದರೆ ಒಂದು MO4 ಸೇಮ್ MO4 ಇದು ಇರುವ ಹಾಗೆ ಇರುತ್ತೆ. ಅದರ ಎಲ್ಲ ಒಂದು ಕ್ಯಾರೆಕ್ಟರ್ಸು ಎಕ್ಸೆಪ್ಟ್ ಏನಂದರೆ ಸ್ವಲ್ಪ ಎತ್ತರ ಬೆಳೆಯುತ್ತೆ. ಅಂದರೆ ಇದರಿಂದ ಹುಲ್ಲು ಒಂದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಹೈನುಗಾರಿಕೆ ಮಾಡುವಂಥ ರೈತರಿಗೆ ತುಂಬ ಒಂದು ಉಪಯುಕ್ತವಾದ ತಳಿ ಅಂತ ನಾವು ಹೇಳ್ಬೋದಾಗಿದೆ. ಸೊ ಈ ರೀತಿ ಹೊಸ ಹೊಸ ತಳಿಗಳು ನಮ್ಮ ಬ್ರಹ್ಮಾವರದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇದರ ಅಧೀನದಲ್ಲಿರುವಂಥ ಸಂಸ್ಥೆಯಿಂದ ಈ ಒಂದು ಕರಾವಳಿಗೆ ಕೃಷಿ ವಲಯ 10ಕ್ಕೆ ಬಿಡುಗಡೆಯಾದ ಒಂದು ತಳಿಗಳಂತ ನಾವು ಹೇಳ್ಬೋದಾಗಿದೆ. ಈಗ ಸಾಮಾನ್ಯವಾಗಿ ಹೊಸ ತಳಿಗಳನ್ನು ಕೂಡ ಬೆಳೆಸ್ತಾರೆ, ಹಳೆ ತಳಿಗಳನ್ನು ಕೂಡ ಬೆಳೆಸ್ತಾರೆ. ಬೆಳೆಸುವ ಸಂದರ್ಭದಲ್ಲಿ ಬೀಜ ಅನ್ನುವಂಥದ್ದು ಬಹಳ ಮುಖ್ಯ. ನೀವು ಸಾಕಷ್ಟು ಬೀಜ ಲಭ್ಯವಿದೆ. ಹೊಸ ತಳಿಗಳದ್ದು ಕೂಡ ನಮ್ಮಲ್ಲಿ
ಇದೇ ಕೊಡಬಹುದು ಅಂತ ಕೊಡ್ಬೋದು ಅಂತ. ಹೌದು. ಈಗ ಬೀಜಕ್ಕೆ ನಾವು ಬೀಜೋಪಚಾರ ಮಾಡುವಂಥದ್ದು ಸಾಮಾನ್ಯವಾಗಿ ಕ್ರಮ ಜೊತೆಗೆ ಮಾಡಲೇಬೇಕಾದಂತ. ಈ ಬೀಜೋಪಚಾರ ಯಾವ ತರ ಸರ್ ಇದು? ಈಗ ಸಾಮಾನ್ಯವಾಗಿ ಏನಂದರೆ ನಾವು ಬೀಜೋಪಚಾರವನ್ನು ಮಾಡಬೇಕಾದ್ರೆ ಈಗ ಏನು ಮಾಡ್ತಾರೆ ರೈತರು ಕೆಲವೊಮ್ಮೆ ತಾವು ಬೆಳೆದ ಭತ್ತದ ಬೆಳೆಯಲ್ಲಿ ಬೀಜವನ್ನು ಸಂಗ್ರಹ ಮಾಡ್ಕೋತಾರೆ. ಸೊ ಈ ಸಂದರ್ಭದಲ್ಲಿ ಈ ಬೀಜವನ್ನು ಸಂಗ್ರಹ ಮಾಡಿ ನಂತರ ಅದನ್ನು ಸ್ವಲ್ಪ ಹೊಗೆ ಬರುವಂಥ ಒಂದು ಪ್ರದೇಶ ಇರ್ಬೋದು ಅಥವಾ ಒಂದು ಚೀಲದಲ್ಲಿ ಹಾಕಿ ಇಟ್ಟಿರ್ತಾರೆ. ಅಲ್ಲಿಂದ ಅಂದರೆ ಬೀಜವನ್ನು ಕಟಾವು ಮಾಡಿ ನೆಕ್ಸ್ಟ್ ಬೀಜಕ್ಕೆ ತೆಗಿಬೇಕಾದ್ರೆ ಸುಮಾರು ಒಂದು 3-4 ತಿಂಗಳು ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಕೆಲವೊಂದು ಕ್ರಿಯೆಗಳನ್ನು ಆದ್ದರಿಂದ ಅದಕ್ಕೆ ಸ್ವಲ್ಪ ಕೆಲವು ಬೀಜೋಪಚಾರವನ್ನು ಮಾಡಬೇಕಾಗಿದೆ. ಮುಖ್ಯವಾಗಿ ಇದರಲ್ಲಿ ನಾವು ಎಲ್ಲಿ ರೈತರು ತಮ್ಮ ಒಂದು ತಾವು ಬೀಜವನ್ನು ಸಂಗ್ರಹ ಮಾಡಿದ್ದಾರೆ, ಹಿಂದಿನ ಒಂದು ಹಂಗಾಮಿನ ಬೀಜವನ್ನು ಸಂಗ್ರಹ ಮಾಡಿ ಅದನ್ನು ಬಿತ್ತನೆಗೆ ಉಪಯೋಗ ಮಾಡ್ತಾರೆ, ಅದಕ್ಕಿಂತ ಮೊದಲು ಅದಕ್ಕೆ ಬೀಜೋಪಚಾರ ಮುಖ್ಯವಾಗಿ ಉಪ್ಪು ನೀರು ಉಪಚಾರವನ್ನು ಮಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಉಪ್ಪು ನೀರು ಉಪಚಾರ ಅಂದರೆ 1 ಪಾಲು ಉಪ್ಪಿಗೆ 4 ಪಾಲು ನೀರು ಹಾಕಿ ಅದನ್ನು ಸರಿಯಾಗಿ ಕಲಿಸಿ ಆ ದ್ರಾವಣದಲ್ಲಿ ಆ ಒಂದು ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜ ಏನಿದೆ ಆ ಬೀಜವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಏನಾಗುತ್ತಂದರೆ ಇಲ್ಲಿ ಕೇವಲ ಜೊಳ್ಳು ಮಾತ್ರ ಅಲ್ಲ, ಅರ್ಧ ತುಂಬಿದ ಬೀಜ ಸಹ ಮೇಲೆ ತೇಲುತ್ತೆ. ಸೊ ಆ ಜೊಳ್ಳು ತುಂಬಿದ ಬೀಜದಲ್ಲಿ ಮೊಳಕೆ ಹೊಡೆಯೋಕ್ಕೆ ಶಕ್ತಿ ಇರೋದಿಲ್ಲ, ಆದರೆ ಅರ್ಧ ಜೊಳ್ಳು ತುಂಬಿದಂಥ ತುಂಬಿದಂಥ ಈ ಬೀಜ ಏನಿದೆ ಇದಕ್ಕೆ ಮೊಳಕೆ ಹೊಡೆಯುವ ಶಕ್ತಿ ಇರುತ್ತೆ. ಅದಕ್ಕೆ ಕೀಟ ಮತ್ತು ರೋಗ ಮತ್ತು ಇಳುವರಿ ಕಡಿಮೆ ಬರುತ್ತೆ. ಆದ್ದರಿಂದ ಈ ಒಂದು ಬೀಜಗಳನ್ನು ನಾವು ಬೇರ್ಪಡಿಸಿ ಒಳ್ಳೆಯ ಬೀಜವನ್ನು ನಾವು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಅಂತಂದರೆ ಈ ಒಂದು ಉಪ್ಪು ನೀರು ಉಪಚಾರ ಅಂತ ನಾವು ಹೇಳ್ಬೋದಾಗಿದೆ. ಈ ರೀತಿ ಮಾಡೋದ್ರಿಂದ ನಾವು ಸುಮಾರು ಒಂದು 15-20% ಅಷ್ಟು ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಎರಡನೇದಾಗಿ ಈಗ ಸರ್, ಈಗ ಈ ನೀವು ಉಪ್ಪು ನೀರಿನ ಉಪಚಾರ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಬೀಜಕ್ಕೆ ಎಷ್ಟು? ಹೌದು, ಈಗ ಏನಂದರೆ ಉಪ್ಪು ನೀರು ಉಪಚಾರಕ್ಕೆ 1 ಪಾಲಿಗೆ 4 ಪಾಲು ನಾವು ಒಂದು ಪ್ರಮಾಣವನ್ನು ಮಾಡ್ಕೊಂಡು ದ್ರಾವಣವನ್ನು ಮಾಡ್ಕೊಳ್ಳುವಂಥದ್ದು. ಸೊ ಈಗ 1 ಎಕರೆಗೆ ಸಾಮಾನ್ಯವಾಗಿ 25-30 kg ಬೇಕಾಗುತ್ತೆ. ಸೊ ಆ ದ್ರಾವಣವನ್ನು ನಾವು ಸುಮಾರು ಒಂದು 3 ಸಲ ಉಪಯೋಗ ಮಾಡ್ಬೋದು. ಅಂದರೆ ಒಂದು 10 kg 10 ಲೀಟರ್ ನೀರಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಬೇಕು 10 ಲೀಟರ್ ಒಂದು 2.5 kg ಅಷ್ಟು ಉಪ್ಪು ಆ ದ್ರಾವಣವನ್ನು ಮಾಡಿಕೊಂಡು 3 ಸಲ ಅಂದರೆ ಒಂದು 10 kg ಹಂಗೆ ಹಾಕ್ಕೊಂಡು ಅದನ್ನು ತೆಗೆದಾಗ ಸುಮಾರು ಒಂದು 10 ಲೀಟರ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೇಕಾದ್ರೂ ನಾವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ದ್ರಾವಣದ ಒಂದು ಸಾಂದ್ರತೆ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ಕೋಬೋದು. 1ಕ್ಕೆ 4 ಪಾಲು ಒಂದು. ಆಮೇಲೆ ಅದನ್ನು ಸರಿ ಇದೆಯೋ ಇಲ್ಲೋ ಅಂತ ನೋಡೋಕ್ಕೆ ಒಂದು ಮೊಟ್ಟೆಯನ್ನು ಹಾಕಬೇಕಾಗುತ್ತೆ. ಆ ಮೊಟ್ಟೆ ಏನಾಗುತ್ತೆ ಅದು ಮೇಲೆ ತೇಲುತ್ತೆ. ಸೊ 4 ಆಣೆ ಅಷ್ಟು ಮೇಲೆ ತೇಲಿದಾಗ ಅದು ಅದರ ಸಾಂದ್ರತೆ ಕರೆಕ್ಟ್ ಇದೆ ಅಂತ ಅರ್ಥ. ಅದು ಸ್ವಲ್ಪ ತುಂಬ ಮೇಲೆ ತೇಲಿದಾಗ ಸ್ವಲ್ಪ ನೀರನ್ನು ಹಾಕಬೇಕಾಗ ಅದು ಕೆಳಗೆ ಹೋಗುತ್ತೆ. ತುಂಬ ಕೆಳಗೆ ಹೋದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ ಅದು 4 ಆಣೆ ಅಷ್ಟು ಮೇಲೆ ತೇಲಿದಾಗ ಆ ಒಂದು ದ್ರಾವಣ ಸರಿ ಇದೆ ಅಂತ ತಿಳ್ಕೊಂಡು ಆ ಮೊಟ್ಟೆನೆ ತೆಗೆದು ನೆಕ್ಸ್ಟ್ ನಾವು ಅಲ್ಲಿ ಬಿತ್ತನೆ ಬೀಜವನ್ನು ಹಾಕಬೇಕಾಗುತ್ತೆ. ಸೊ ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜವನ್ನು ಆ ಒಂದು ದ್ರಾವಣದಲ್ಲಿ ಹಾಕಿ ಒಂದು ಸರಿಯಾಗಿ ಒಂದು ಕಲಿಸ್ಬೇಕು. ಆ ಮೇಲೆ ತೇಲುವಂಥ ಬೀಜವನ್ನು ನಾವು ಬೇರ್ಪಡಿಸಬೇಕು. ಕೆಳಗೆ ಉಳಿಯುವಂಥ ಬೀಜ ಏನಿದೆ ಅದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು. ಸೊ ಅದು ಅದರಲ್ಲಿ ಉಪ್ಪಿನಂಶ ಉಳಿಬಾರ್ದು. ಉಪ್ಪಿನಂಶ ಉಳಿದ್ರೂ ಸಹ ಅದು ಜರ್ಮಿನೇಷನ್ ಅಂತ ಏನಿದೆ ಮೊಳಕೆ ಹೊಡೆಯಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಸರಿಯಾದ ರೀತಿಯಲ್ಲಿ ನಾವು ಒಳ್ಳೆ ನೀರಿಂದ ಅದನ್ನು ತೊಳಿಬೇಕಾಗುತ್ತೆ. ಸೊ ಅದು ಉಪ್ಪು ಹೋಗಿದೆಯಲ್ಲ ಅಂತ ತಿಳ್ಕೊಳ್ಳೋ 1-2 ಬೀಜವನ್ನು ಬಾಯಲ್ಲಿ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ಉಪ್ಪು ಹೋಗಿದೆಯಲ್ಲ ಅಂತೇಳಿ. ಸೊ ಈ ಬೀಜವನ್ನು ನಾವು ನೆಕ್ಸ್ಟ್ ಮುಂದೆ ಈಗ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ, 1 ದಿನ ಇದು ನೀರಲ್ಲಿ ಹಾಕಿ ನಂತರ ಅದನ್ನು ತೆಗೆದು ಒಂದು ಗೋಣಿ ಚೀಲದಲ್ಲಿ ಹಾಕಿ ನಂತರ ಅದನ್ನು ಮೊಳಕೆ ಬರುವ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗಳನ್ನು ಮಾಡ್ಬೋದು. ಆದರೆ ಈಗ ನಾವು ಉಪ್ಪು ನೀರು ಉಪಚಾರ ಆದ ನಂತರ ಅದು ಹೊರಗೆ ತೆಗೆದಾಗ ಆ ಒಂದು ಬೀಜ ಹಸಿ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಶಿಲೀಂಧ್ರನಾಶಕದ ಒಂದು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಬೀಜದಲ್ಲಿ ನಾವು ಬೆಂಕಿ ರೋಗ ಬರುವಂಥ ಒಂದು ಸೂಕ್ಷ್ಮಜೀವಿಗಳು ಅಥವಾ ರೋಗಕಾರಕಗಳು ಇರ್ಬೋದು. ಅದನ್ನು ಇದು ಮಾಡಲಿಕ್ಕೆ ನಾವು ಒಂದು ಶಿಲೀಂಧ್ರನಾಶಕ 2 ಗ್ರಾಮ್ 1 kgಗೆ ಬಾವಿಸ್ಟಿನೋ ಇರ್ಬೋದು, ಒಂದು ಕೈಗೆ ಒಂದು ಗ್ಲೌಸ್ ಆಗಿ ಸರಿಯಾಗಿ ಕಲಿಸಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಅದು ಇಟ್ಟು ನಂತರ ಅದನ್ನು 1 ದಿನ ನೀರಲ್ಲಿ ಮುಳುಗಿಸಿ ನಂತರ ಅದಾದ ಬಸಿದು ಮತ್ತು ಗೋಣಿ ಚೀಲದಲ್ಲಿ ಕಟ್ಟಿ ಅದನ್ನು ಮೊಳಕೆಗೆ ಯಾವ ಒಂದು ಪ್ರಕ್ರಿಯೆಗಳು ರೈತರು ಸಾಮಾನ್ಯವಾಗಿ ಮಾಡುವಂಥದ್ದು ಅದನ್ನು ಮುಂದುವರಿಸ್ಬೋದಾಗಿದೆ. ಈ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಮೊಳಕೆಯಲ್ಲೇ ಪ್ರಾರಂಭಿಕ ಹಂತದಲ್ಲೇ ನಾವು ರೋಗ ಮತ್ತು ಕೀಟಗಳ ಬರೋದನ್ನು ನಾವು ತಡೆಗಟ್ಟಬಹುದಾಗಿದೆ. ಈಗ ಸಾಮಾನ್ಯವಾಗಿ ಬೀಜದ ಅವಶ್ಯಕತೆ ಎಷ್ಟು ಹೇಗಿರ್ತದೆ? ಸಾಮಾನ್ಯವಾಗಿ ಇಲ್ಲಿ ರೈತರು ಏನು ಮಾಡ್ತಾರೆ, ಕೆಲವರು ನೇರ ಬಿತ್ತನೆಗೆ ಹೋಗ್ತಾರೆ, ಕೆಲವರು ನಾಟಿ ಮಾಡ್ತಾರೆ. ಅಂದರೆ ಎಲ್ಲಿ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲ ಅಂಥ ಒಂದು ಪ್ರದೇಶದಲ್ಲಿ ನಾಟಿ ಮಾಡ್ತಾರೆ. ಮತ್ತು ಯಾಂತ್ರಿಕತೆ ಎಲ್ಲಿ ಕೂಲಿ ಕಾರ್ಮಿಕ ಸಮಸ್ಯೆ ಇದೆ ಯಾಂತ್ರಿಕ ಭತ್ತದ ಕೃಷಿಯನ್ನು ಮಾಡ್ತೀವಿ.
ಮತ್ತು SRI ಪದ್ಧತಿ, SRI ಸಿಸ್ಟಮ್ ಆಫ್ ರೈಸ್ ಇಂಟಿಫಿಕೇಶನ್ ಅಂತೇಳಿ, ಎಲ್ಲಿ ಒಂದು ನೀರಿನ ಒಂದು ಕೊರತೆ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಾವು SRI ಪದ್ಧತಿಯನ್ನು ಮಾಡ್ಬೋದಾಗಿದೆ. ಈಗ ನಾವು ನೇರ ಬಿತ್ತನೆ ಹೋಗೋದಿದ್ರೆ ಸುಮಾರು ಒಂದು 30 kg ಭತ್ತದ ಬೀಜ ಬೇಕಾಗುತ್ತೆ. ಇನ್ನು ನಾವು ನಾಟಿ ಮಾಡೋದಿದ್ರೆ ಸುಮಾರು 25 kg ಸಾಕಾಗುತ್ತೆ. ಆಮೇಲೆ ಯಾಂತ್ರಿಕತೆ ಭತ್ತದ ನಾಟಿ ಮಾಡೋದಿದ್ರೆ ಇಲ್ಲಿ ಸುಮಾರು 80 ಟ್ರೇ ಒಂದು ಎಕರೆಗೆ ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಸುಮಾರು 18 kg ಸಾಕಾಗುತ್ತೆ. ಆಮೇಲೆ ನಾವು SRI ಪದ್ಧತಿ ಮಾಡೋದಿದ್ರೆ ಸುಮಾರು 2 ರಿಂದ 3 kg ಸಾಕು. ಯಾಕಂದರೆ ಇಲ್ಲಿ ನಾವು ಎಳೆಯ ಸಸಿಗಳನ್ನು 10 ರಿಂದ 12 ದಿವಸದಲ್ಲಿ ನಾವು ನಾಟಿ ಮಾಡ್ತೀವಿ. 10 ರಿಂದ 25 ಸೆಂಟಿಮೀಟರ್ 25. ಸೊ ಇಲ್ಲಿ ಜಾಸ್ತಿ ಅಂತರವನ್ನು ಇಡೋದ್ರಿಂದ ಇಲ್ಲಿ ಸಸಿಗಳು ಕಡಿಮೆ ಬೀಳುತ್ತೆ. ಅದರಿಂದ ಇಲ್ಲಿ ನಾವು 2 ರಿಂದ 3 kg ಸಾಕಾಗುತ್ತೆ. ಆದರೆ SRI ಪದ್ಧತಿ ಅಂದರೆ ಮುಖ್ಯವಾಗಿ ಎಲ್ಲಿ ನೀರಿನ ಒಂದು ಕೊರತೆ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಮಾಡ್ಬೋದು. ಅಂದರೆ ಇಲ್ಲಿ ನೀರು ಎಷ್ಟು ಬೇಕು ಅಷ್ಟೇ ಕೊಡ್ತೀವಿ. ಈ ಬೇರೆ ಬಟ್ ನಮ್ಮ ಪ್ರದೇಶದಲ್ಲಿ ಏನಂದರೆ ಹೆಚ್ಚು ನೀರು ಅಥವಾ ಮಳೆ ಇರೋದರಿಂದ ಈ ಒಂದು ಪದ್ಧತಿಯನ್ನು ಸದ್ಯಕ್ಕೆ ಮಾಡ್ತಾ ಇಲ್ಲ. ಅಂದರೆ 2ನೇ ಸೀಸನ್ ಅಥವಾ 3ನೇ ಸೀಸನಲ್ಲಿ ಮಾಡ್ಬೋದು. ಬಟ್ ಮಳೆಗಾಲದಲ್ಲಿ ಈ ಒಂದು ಇದಕ್ಕಿಂತ ಈ ನಾಟಿ ಅಥವಾ ಯಾಂತ್ರಿಕ ಬಿತ್ತನೆಯನ್ನು ಮಾಡೋದು ಸೂಕ್ತವಾಗಿರುವಂಥದ್ದು. ಈಗ ಬೀಜೋಪಚಾರ ಆಯಿತು, ಅದರಿಂದ ಮತ್ತೆ ಸಸಿ ಮಡಿ ತಯಾರಿಕೆ ಒಂದು ಪದ್ಧತಿ. ಇದು ಸಸಿ ಮಡಿ ತಯಾರಿಕೆ ಯಾವ ಥರ ಮಾಡೋದು, ನಾಟಿ ಯಾವ? ಈಗ 1 ಎಕರೆಗೆ ನಾವು ಪ್ರದೇಶದಲ್ಲಿ ಸಸಿ ಮಡಿ ಮಾಡಬೇಕಂತಿದ್ರೆ ಅದು ಸಾಂಪ್ರದಾಯಿಕವಾಗಿ ಏನೋ ಮಾಡಿದ್ರೆ ಅದಕ್ಕೆ 10% ಭಾಗ 10% ಅಂದರೆ 1 ಎಕರೆಗೆ 10 ಸೆಂಟ್ಸ್ ಜಾಗದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಮಡಿಗಳನ್ನು ಮಾಡಿ 100 ಅಡಿ ಅಥವಾ 10 ಮೀಟರ್ 30 ಅಡಿ ಉದ್ದ 3 ಅಡಿ ಅಗಲ ಇಂಥ 10 ಅಥವಾ 20 ಮಡಿಗಳನ್ನು ಮಾಡಿಕೊಂಡು ಅದರಲ್ಲಿ ನಾವು ಬೀಜವನ್ನು ಹಾಕಿ ನಂತರ ಅದನ್ನು 25 ದಿನಗಳ ನಂತರ ಅಥವಾ ನಾವು 5 ಎಲೆಗಳು ಬಂದ ನಂತರ ನಾವು ನಾಟಿಯನ್ನು ಮಾಡ್ಬೋದಾಗಿ. ಇಲ್ಲಿ ನಾವು ಏನಂದರೆ ಈ ಎಲ್ಲಿ ಕಾಳುಗಿನ ಸಮಸ್ಯೆ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಸಸಿ ಮಡಿಯನ್ನು ಮಾಡಿ ನಾಟಿ ಮಾಡ್ಬೋದಾಗಿದೆ. ಆದರೆ ಈ ಯಾಂತ್ರಿಕತೆ ಭತ್ತದ ಕೃಷಿಯಲ್ಲಿ ನಾವು ಈ ಟ್ರೇಗಳನ್ನು ಉಪಯೋಗ ಮಾಡಿ ನಾವು ಮಾಡಬೇಕಾಗುತ್ತೆ. ಟ್ರೇಗಳನ್ನು ಭಾಳ ಮುಖ್ಯ ಆಗುತ್ತೆ. ಈ ಟ್ರೇ ಅಂದರೆ ಸುಮಾರು ಒಂದು ಎಕರೆಗೆ ಸುಮಾರು 80 ಟ್ರೇ ಬೇಕಾಗುತ್ತೆ. ಸೊ 80 ಟ್ರೇಲಿ 2 ಇಂಚಷ್ಟು ಮಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ಮೊಳಕೆ ಬಂದ ಬೀಜವನ್ನು ಹಾಕಿ ನಂತರ ಅದರ ಮೇಲೆ ಸ್ವಲ್ಪ ಗೊಬ್ಬರವನ್ನು ಹಾಕಿ ಸುಮಾರು 18 ದಿವಸ ಅದಕ್ಕೆ ಸ್ವಲ್ಪ ನೀರನ್ನು ಕೊಟ್ಟು 18 ದಿವಸದ ನಂತರ ಆ ಸಸಿಯನ್ನು ಆ ಟ್ರೇಯಲ್ಲಿ ಬೆಳೆದಂಥ ಸಸಿಯನ್ನು ನಾವು ಅದು ಪ್ಲೇಟಲ್ಲಿ ಏನಿದೆ ಅದನ್ನು ತೆಗೆದು ಅದು ನೇರವಾಗಿ ನಾವು ಯಂತ್ರಕ್ಕೆ ಜೋಡಿಸ್ಬೋದಾಗಿದೆ. ಸೊ ಈ ರೀತಿ ಮಾಡಿದಾಗ ಇದು 18 ದಿವಸದ ಸಸಿಯನ್ನು ನಾವು ನಾಟಿ ಮಾಡ್ಬೋದು. ಇದಕ್ಕೆ 80 ಟ್ರೇ ಬೇಕಾಗುತ್ತೆ. ಇವು ಸದ್ಯಕ್ಕೆ ಚಾಲ್ತಿಯಲ್ಲಿರುವಂಥದ್ದು 2 ಪದ್ಧತಿಗಳು. ಈಗ ಯಾಂತ್ರೀಕೃತ ನಾಟಿ ಮಾಡಲಿಕ್ಕೆ ಬೇಕಾದಷ್ಟು ಯಂತ್ರಗಳು ಲಭ್ಯವು ಇಲ್ಲಿ ಇರ್ತವೆ ಹೇಗೆ? ಸಾಮಾನ್ಯವಾಗಿ ಇಲ್ಲಿ ಲಭ್ಯವಿದೆ. ಈಗ ಕೃಷಿ ಯಂತ್ರಧಾರೆ ಅನ್ನೋ ಸರ್ಕಾರದ ಯೋಜನೆ ಇದೆ. ಅದರೊಟ್ಟಿಗೆ ಖಾಸಗಿಯಾಗಿ ಕೆಲವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮೊದಲೇ ಹೇಳಿದಾಗ ಅವರು ಇದು ಬಂದು ಮಾಡ್ತಾರೆ. ಮತ್ತು ಕೆಲವರು ಯುವಕರು ಸ್ವಉದ್ಯೋಗ ಮಾಡಿದ್ರೆ ಬರೀ ಟ್ರೇ ಮಾಡುವಂಥದ್ದು, ಟ್ರೇ ಮಾಡಿ ರೈತರಿಗೆ ಕೊಡುವಂಥದ್ದು. ಸೊ ಈ ರೀತಿ ಸ್ವಉದ್ಯೋಗವನ್ನು ಸಹ ಕೆಲವು ರೈತರು ಈಗ ಯುವ ರೈತರು ಈಗ ಮಾಡ್ತಾ ಇರೋದನ್ನ ಸಂತೋಷದ ಸಂಗತಿ ಅಂತ ನಾವು ಹೇಳ್ಬೋದಾಗಿದೆ. ಈಗ ಯಾಂತ್ರೀಕೃತ ನಾಟಿ ಮಾಡಿ ಆಗುವ ಸಂದರ್ಭದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಯಾವ ತರದ ಗೊಬ್ಬರ, ಎಷ್ಟು? ಈಗ ಸಾಮಾನ್ಯವಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಜೈವಿಕ ಗೊಬ್ಬರ ಕೊಟ್ಟರೆ ಒಳ್ಳೆಯದು. ಮಡಿಯನ್ನು ಮಾಡಿದ್ವಿ, ಸಸಿ ಮಡಿಯನ್ನು ಮಾಡಿದ್ವಿ. ನೆಕ್ಸ್ಟ್ ನಾವು ಗದ್ದೆಗೆ ಹಾಕಬೇಕು. ಸೊ ಗದ್ದೆಯಲ್ಲಿ ನಾವು ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಸೊ ಕೊಟ್ಟಿಗೆ ಗೊಬ್ಬರಕ್ಕಿಂತ ಮೊದಲು ನಾವು ಈ ಮಾಗಿ ಉಳುಮೆ ಅಂತ ಹೇಳ್ತೀವಿ. ಸೊ ಮಾಗಿ ಉಳುಮೆ ಆದ ನಂತರ ಪ್ರಾಥಮಿಕ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ಮತ್ತು ಮುಖ್ಯವಾಗಿ ಅಂದರೆ ನಮ್ಮ ಕರಾವಳಿಯ ಭೂಮಿಗಳು ಆಮ್ಲೀಯ ಮಣ್ಣಾಗಿರೋದ್ರಿಂದ ಇಲ್ಲಿ ನಾವು ಕೃಷಿ ಸುಣ್ಣವನ್ನು ಹಾಕೋದು ಭಾಳ ಮುಖ್ಯವಾಗಿರುವಂಥ. ಕೃಷಿ ಸುಣ್ಣ 1 ಎಕರೆಗೆ 200 kg ಅಷ್ಟು ಹಾಕಬೇಕಾಗುತ್ತೆ. ಮತ್ತು ರಾಸಾಯನಿಕ ಗೊಬ್ಬರದ ಬೇಸಲ್ ಡೋಸ್ ಅಥವಾ ಪ್ರಾಥಮಿಕ ಹಂತದಲ್ಲಿ ನಾವೇನು ಕೊಡ್ತೀವಿ ಅದನ್ನು ಕೊನೆ ಉಳುಮೆಯಲ್ಲಿ ನಾವು ಯೂರಿಯಾ ಮತ್ತು ರಾಕ್ ಫಾಸ್ಫೇಟು ಮತ್ತು ಪೊಟ್ಯಾಶ್ ಇದನ್ನು ಕೊಡಬೇಕಾಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯೂರಿಯಾ 25 kg, ಪೊಟ್ಯಾಶ್ 25 kg ಮತ್ತು ರಾಕ್ ಫಾಸ್ಫೇಟ್ ಏನಿದೆ 60 kg ಅಷ್ಟು ಕೊನೆಯ ಉಳುಮೆಯ ಅಂತ ಮೊದಲು ಕೊನೆ ಉಳುಮೆ ಮಾಡಬೇಕಾದ್ರೆ ಆ ಹಂತದಲ್ಲಿ ಕೊಟ್ಟರಾಗುತ್ತೆ. ಮತ್ತು ಜಿಂಕ್ ಸಲ್ಫೇಟ್ ಇದು ಸೂಕ್ಷ್ಮ ಪೋಷಕಾಂಶ. ನಮ್ಮ ಜಿಲ್ಲೆಯಲ್ಲಿ ಜಿಂಕ್ ಸಲ್ಫೇಟ್ ಕಡಿಮೆ ಇರೋದ್ರನ್ನ ನಾವು ಗಮನಿಸಬಹುದಾಗಿದೆ. ಸೊ 8 kg ಪ್ರತಿ ಎಕರೆಗೆ ಕೊಡಬೇಕು. ಮತ್ತು ಬೋರಾನ್ 1 kg. ಇಲ್ಲಿ ನಾವು ಗಮನದಲ್ಲಿಡಬೇಕು ಏನಂದರೆ ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಇದು 3 ಬೆಳೆಗೆ ಒಂದು ಸಲ ಕೊಡುವಂಥದ್ದು. ಅಂದರೆ ನಾವೀಗ ಮುಂಗಾರಿನಲ್ಲಿ ಹಾಕಿದರೆ ಹಿಂಗಾರಿನಲ್ಲಿ ಹಾಕೋ ಅವಶ್ಯಕತೆ ಬರೋದಿಲ್ಲ ಅಥವಾ ಕೊಳಕೆಗೆ ಹಾಕೋ ಅವಶ್ಯಕತೆ ಬರೋದಿಲ್ಲ. 3 ಬೆಳೆಗೆ ಒಂದು ಸಲ ಹಾಕ್ಬೋದಾಗಿದೆ. ಸೊ ಇದು ಭಾಳ ಮುಖ್ಯವಾಗಿರೋದು. ಇದರಿಂದ ನಾವು ಇಳುವರಿನ ಸಹ ಉತ್ತಮವಾಗಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದರೊಟ್ಟಿಗೆ ನಾವು ಈಗಾಗಲೇ ನಾನು ಹೇಳಿದೆ ಬೀಜೋಪಚಾರ ಅಂಥೇಳಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಶಿಲೀಂಧ್ರನಾಶಕದ ಬೀಜೋಪಚಾರವನ್ನು ಮಾಡ್ತೀವಿ. ಆದರೆ ಇದರಲ್ಲಿ ಜೈವಿಕ ಗೊಬ್ಬರ ಅಂದರೆ ಅಜೋಸ್ಪಿಲ್ಲಮ್ ಸೂಕ್ಷ್ಮ ಜೀವಿಯ ಹಾಕೋದ್ರಿಂದ ಇದು ವಾತಾವರಣದ ಸಾರಜನಕವನ್ನು ಅದು ಭೂಮಿಗೆ ಸೇರಿಸುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಶಿಲೀಂಧ್ರನಾಶಕದ ಉಪಚಾರ ಮಾಡಿದಾಗ ಇದನ್ನು ಮಾಡಲಿಕ್ಕೆ ನಮಗೆ
ಆಗೋದಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ನಾವು ಈ ಕೊಟ್ಟಿಗೆ ಗೊಬ್ಬರ ಜೊತೆ ಒಂದು ಎಕರೆಗೆ ಒಂದು 400 ಗ್ರಾಮ್ ಬರುತ್ತೆ, ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನೇರವಾಗಿ ಗದ್ದೆಗೆ ಎರಚ್ಬೋದು. ಇಲ್ಲಾಂದರೆ ಒಂದು 400 ಗ್ರಾಮನ್ನು ಒಂದು 10-20 ಲೀಟರ್ನಲ್ಲಿ ಕರಗಿಸಿ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಆ ಬೇರನ್ನು ಅದರಲ್ಲಿ ಅದ್ದಿ ಒಂದು 20 ನಿಮಿಷ ಅದ್ದಿ ನಂತರ ನಾವು ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಕೆಲವೊಮ್ಮೆ ಏನು ಮಾಡ್ತೀವಿ ನಾವು, ಇದು ರೈಸೋಬಿಯಂ ಟೈಪ್, ಅಂದರೆ ರೈಸೋಬಿಯಂ ಹೇಗಿದೆ ಅದನ್ನು ನಾವು ಈ ದ್ವಿದಳ ಧಾನ್ಯಗಳಿಗೆ ನಾವು ಈ ಬೆಲ್ಲದ ದ್ರಾವಣ ಮಾಡಿ ಹಾಕ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ಭತ್ತದಲ್ಲಿ ಈಗ ಆಲ್ರೆಡಿ ನಾವು ಶಿಲೀಂಧ್ರನಾಶಕದ ಒಂದು ಬೀಜೋಪಚಾರ ಮಾಡಿರೋದ್ರಿಂದ ಈ ಜೈವಿಕ ಗೊಬ್ಬರವನ್ನು ಮತ್ತೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ನಾವು ಈ ರೀತಿಯಾಗಿ ಅಂದರೆ ನೇರವಾಗಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕುವಂಥದ್ದು, ಅಥವಾ ಅದನ್ನು ಒಂದು ದ್ರಾವಣವನ್ನು ಮಾಡಿ ಆ ಸಸಿಯನ್ನು ಅದರಲ್ಲಿ ಅದ್ದಿ ನಾವು ನಾಟಿ ಮಾಡಲಿಕ್ಕೆ ಅವಕಾಶಗಳು ಇದೆ. ಸರ್, ಈಗ ಎಲ್ಲ ರೀತಿಯ ತಳಿಗಳಿಗೂ ಕೂಡ ಗೊಬ್ಬರ ಇಷ್ಟೇಯಾ ಅಥವಾ ವ್ಯತ್ಯಾಸ ಏನಾದರೂ ಉಂಟಾ? ಇಲ್ಲ, ಇದು ಸಾಮಾನ್ಯವಾಗಿ ಈ ಒಂದು ಪ್ರದೇಶಕ್ಕೆ ಶಿಫಾರಸು ಮಾಡಿದ್ದು, ಅಂದರೆ ವಲಯ 10ರಲ್ಲಿ ಈ ಒಂದು ಶಿಫಾರಸು ಮಾಡಿದ್ದಾರೆ. ಅಂದರೆ 1 ಎಕರೆಗೆ 24 kg ಸಾರಜನಕ, 12 kg ರಂಜಕ ಮತ್ತು 30 kg ಪೊಟ್ಯಾಷನ್ನ ಈ ಒಂದು ವಲಯ 10ಕ್ಕೆ ಶಿಫಾರಸು ಮಾಡಿರುವಂಥ ಒಂದು ಇದು. ಅದ್ರ ಜೊತೆಗೆ ಜಿಂಕ್ ಮತ್ತು ಬೋರಾನ್ ಎಲ್ಲ ನಮ್ಮಲ್ಲಿ ಈ ಒಂದು ಕೊರತೆ ಇರೋದ್ರಿಂದ ಇದನ್ನು ಒಂದು ಶಿಫಾರಸು ಮಾಡಿದ್ದಾರೆ. ಅದಲ್ಲದೆ ನಮ್ಮ ಮಣ್ಣು ಸಹ ಅಮ್ಲೀಯ ಮಣ್ಣಾಗಿರೋದ್ರಿಂದ ಕೃಷಿ ಸುಣ್ಣವನ್ನು ಈಗಾಗಲೇ ಕೊಡಬೇಕಾಗುತ್ತೆ. ಇದರೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಅಂದರೆ ಮಣ್ಣಿನ ಜೈವಿಕ ಒಂದು ಕ್ರಿಯೆಗಳನ್ನು ಅದನ್ನೊಂದು ಇದು ಮಾಡಲಿಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಅಂದರೆ ಬಯೋಲಾಜಿಕಲ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದನ್ನು ಉತ್ತೇಜನಗೊಳಿಸಲಿಕ್ಕೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದು ಭಾಳ ಅವಶ್ಯಕತೆ ಆಗಿರುವಂಥದ್ದು. ಈಗ ಸರ್, ಇದನ್ನು ಒಂದೇ ಸಲ ಕೊಡೋದಲ್ವ ಅಥವಾ ಮತ್ತೆ ಮತ್ತೆ ಕೊಡಬೇಕಾಗುತ್ತೆ? ಈಗ ಏನಂದರೆ ಇಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ, ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಇದು ಪ್ರಾಥಮಿಕ ಹಂತದಲ್ಲಿ ಒಂದೇ ಸಲ ಕೊಡುವಂಥದ್ದು. ಆದರೆ ಈ ಯೂರಿಯಾ ಮತ್ತು ರಾಕ್ ಫಾಸ್ಫೇಟ್ ಅಂತ ಏನಿದೆ ಇದನ್ನು ಒಂದೇ ಸಲ ಕೊಡುವಂಥದ್ದು, ಅಂದರೆ ಕೊನೆ ಉಳುಮೆಯಲ್ಲಿ ಮಾತ್ರ ಕೊಡುವಂಥದ್ದು. ಆದರೆ ಯೂರಿಯಾ ಏನಿದೆ ಇದನ್ನು 3 ಕಂತಲ್ಲಿ ಕೊಡಬೇಕಾಗುತ್ತೆ. ಮೊದಲನೇ ಕಂತಿನಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ನಾಟಿ ಮಾಡೋಕ್ಕಿಂತ ಮೊದಲು ಅಥವಾ ಕೊನೆ ಉಳುಮೆಯಲ್ಲಿ 25 kg, ನಂತರ ಮೇಲು ಗೊಬ್ಬರವಾಗಿ ಒಂದು 25 kg ಮತ್ತು ಮೇಲು ಗೊಬ್ಬರವಾಗಿ 20, ಅಂದರೆ ನಾಟಿಯಾದ 25-30 ದಿವಸಕ್ಕೆ ಒಂದು ಕಂತು, ಮತ್ತು ಅಲ್ಲಿಂದ 55-60 ದಿವಸ, ನಾಟಿಯಾದ 60 ದಿವಸದೊಳಗೆ ಎಲ್ಲ ಒಂದು ಗೊಬ್ಬರದ ಒಂದು ಅವಶ್ಯಕತೆಯನ್ನು ನಾವು ಮುಗಿಸ್ಬೇಕಾಗುತ್ತೆ. ಎರಡನೇ ಕಂತಾಗಿ 12.5 kg ಯೂರಿಯಾ, 12.5 kg ಪೊಟ್ಯಾಶು, ಇನ್ನೊಂದು 12.5 kg ಮತ್ತು 12.5 kg. ಸೊ ಈಗ ರಾಕ್ ಫಾಸ್ಫೇಟ್ ಒಂದೇ ಕಂತಲ್ಲಿ ಕೊಡೋದು, ಯೂರಿಯಾವನ್ನು 3 ಕಂತು, ಪೊಟ್ಯಾಶು 3 ಕಂತಲ್ಲಿ ಕೊಡಬೇಕಾಗುತ್ತೆ. ಸರಿ. ನಂತರ ಈ ಭತ್ತದ ಬೆಳೆಗೆ ಈ ಕಳೆಗಳು ಬರುವುದು ಜಾಸ್ತಿ, ಇದರ ನಿರ್ವಹಣೆ ಯಾವ ಥರ? ಹೌದು, ಇಲ್ಲಿ ಮುಖ್ಯವಾಗಿ ಏನಂದರೆ ನಾವು ಕಳೆಗಳನ್ನು ಸಾಮಾನ್ಯವಾಗಿ ಏನಂದರೆ ನಾವು ಎಲ್ಲಿ ನೇರ ಬಿತ್ತನೆ ಮಾಡ್ತೀವಿ ಅಲ್ಲಿ ಒಂದು ಭೂಮಿಯನ್ನು ಸರಿಯಾಗಿ ನಾವು ತಯಾರಿ ಮಾಡಬೇಕಾಗುತ್ತೆ. ತಯಾರಿ ಮಾಡಿದರೆ ಕಳೆಗಳ ಒಂದು ಸಮಸ್ಯೆ ಬರೋದಿಲ್ಲ. ಆದರೆ ಎಲ್ಲಿ ನಾವು ಸಮಯ ಇಲ್ಲದೆ ಸಂದರ್ಭದಲ್ಲಿ ನಾವು ನೇರ ಬಿತ್ತನೆ ಮಾಡುವ ಒಂದು ಹಂತದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಕಳೆಗಳ ಒಂದು ಸಮಸ್ಯೆ ಕಂಡು ಬರುತ್ತೆ. ಈ ಹಂತದಲ್ಲಿ ನಾವು ಬಿತ್ತಿದ 3 ದಿನದ ನಂತರ 5 ದಿನದ ಒಳಗಾಗಿ ಅಥವಾ 7 ದಿನದ ಒಳಗಾಗಿ ಪೈರೋಜೋ ಸಲ್ಫೋರೋನ್ ಈಥೈಲ್ ಅಥವಾ ಸಾತಿ ಅಂತೇಳಿ ಒಂದು ಸಿಗುತ್ತೆ, ಅದನ್ನು 80-100 ಗ್ರಾಮ್ ಅಷ್ಟು ಒಂದು 25-30 kg ಹೊಯ್ಗೆ ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನಾವು ಗದ್ದೆಗೆ ಎರಚಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಈ ಒಂದು ಕಳೆಗಳ ಒಂದು ನಿಯಂತ್ರಣವನ್ನು ಮಾಡ್ಬೋದು. ಇನ್ನು ನಾಟಿಯಾದ ನಂತರ ಮತ್ತು ನಾವು ಕಳೆಗಳೇನಾದ್ರು ಬಂದರೆ ಅಂಥ ಒಂದು ಸಂದರ್ಭದಲ್ಲಿ ನಾವು 15-20 ದಿವಸದಲ್ಲಿ 1 kg 2,4-D ಸೋಡಿಯಂ ಸಾಲ್ಟ್ 80% ವೆಟೇಬಲ್ ಪೌಡರ್ ಅಂತೇಳಿ ಬರುತ್ತೆ. ಇದನ್ನು 1 kg ಸ್ಪ್ರೇಯನ್ನು ಮಾಡ್ಬೋದಾಗಿದೆ. ಸ್ಪ್ರೇ ಮಾಡಿದರೆ ಇಲ್ಲಿ ಒಂದು ಕಳೆಗಳ ನಿಯಂತ್ರಣ ಆಗ್ಬೋದಾಗಿದೆ. ಮುಖ್ಯವಾಗಿ ಏನಂದರೆ ನೀರಿನ ಒಂದು ನಾವು ನಿರ್ವಹಣೆ ಮಾಡಬೇಕಾದ್ರೆ ನೀರಿನ ಸ್ವಲ್ಪ ಕಡಿಮೆ ಆದರೆ ಅಲ್ಲಿ ಕಳೆಗಳು ಜಾಸ್ತಿ ಬರುತ್ತೆ. ಸೊ ನೀರಿನ ನಿರ್ವಹಣೆ ಭಾಳ ಮುಖ್ಯವಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ನಾವು 1 ಇಂಚಷ್ಟು ಅಂದರೆ 2.5 ಸೆಂಟಿಮೀಟರ್ ಅಷ್ಟು ನೀರನ್ನು ನಾವು ನಾಟಿಯಾದ ಒಂದು 15-20 ದಿವಸದವರೆಗೆ ಅದೇ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ನಂತರ ಸ್ವಲ್ಪ ಜಾಸ್ತಿ ಅಂದರೆ ಅದನ್ನು ಒಂದು 5 ಸೆಂಟಿಮೀಟರ್ ಅಷ್ಟು ಒಂದು ನೀರಿನ ಒಂದು ಮಟ್ಟವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಈ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಳೆಗಳು ಬರೋದಿಲ್ಲ ಸಾಮಾನ್ಯವಾಗಿ. ಈಗ ನೀವು ನಿರ್ವಹಣೆ ಈ ಸಮಯದಲ್ಲಿ ಹೇಳಿದ್ರಿ, ಇದು 3 ಬೆಳೆಗಳಿಗೂ ಕೂಡ ಬೇರೆ ಬೇರೆ ತರುವ ಒಂದೇ ತರುವ? ಅದೇ 3 ಈಗ ಏನಂದರೆ ಇಲ್ಲಿ ಬೆಳೆಯುವಂಥ ಭತ್ತ ಏನಿದೆ ನೀರಲ್ಲಿ ನಿಲ್ಲಿಸಿ ಮಾಡುವಂಥದ್ದು. ಆದರೆ ಮಳೆಗಾಲದಲ್ಲಿ ಈ ಸಮಸ್ಯೆ ಬರಲ್ಲ. 2ನೇ ಮತ್ತು 3ನೇ ಸೀಸನಲ್ಲಿ ಎಲ್ಲಿ ಮಳೆ ಕಡಿಮೆ ಇದೆ ಅಥವಾ ನಾವು ನೀರಾವರಿ ಮಾಡ್ತೀವಿ ಅಂಥ ಸಂದರ್ಭದಲ್ಲೂ ಸಹ ನಾವು ಇದೇ ನೀರಿನ ಮಟ್ಟವನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಬಯಲು ಗದ್ದೆಗಳಿಗೆ ಸ್ವಲ್ಪ ಇದು ಹೆಚ್ಚು ಸೂಕ್ತ, ಅಂದರೆ 2ನೇ ಮತ್ತು 3ನೇ ಸೀಸನಲ್ಲಿ. ಬಟ್ ಎಲ್ಲಿ ನೀರಾವರಿ ಇದೆ, ನೀರಿನ ಮೂಲಗಳಿದೆ ಅಂಥ ಸಂದರ್ಭದಲ್ಲೂ ಸಹ ನಾವು ನೀರಾವರಿಯಿಂದನೇ ನಾವು 2ನೇ ಮತ್ತು 3ನೇ ಸೀಸನನ್ನು ಮಾಡಬೇಕಾಗುತ್ತೆ. ನೀರು ಕಡಿಮೆ ಆದ ಕೂಡಲೇ ಏನಾಗುತ್ತೆ ಅಂದರೆ ಕಳೆಗಳು
ಬರೋಕ್ಕೆ ಶುರು ಆಗುತ್ತೆ. ಮತ್ತು ಈ ನೀರಿನ ಲೆವೆಲ್ ಒಂದೇ ಇದ್ದಾಗ ಅಲ್ಲಿ ಏನಾಗುತ್ತೆ, pH ಅಥವಾ ನಾವು ಏನು ಹೇಳ್ತೀವಿ ರಸಸಾರ, ಅದು ನ್ಯೂಟ್ರಲ್ ಆಗಿರುತ್ತೆ. ಅದು ಸ್ವಲ್ಪ ನೀರು ಕಡಿಮೆ ಆದಾಗ ಅದು ಆ್ಯಸಿಡ್ ಕಂಡೀಷನ್ಗೆ ಬರುತ್ತೆ. ಅದು ಈ ಕಂಡೀಷನಲ್ಲಿ ಬಂದಾಗ ಭೂಮಿಯಲ್ಲಿ ಅಥವಾ ಒಂದು ಗದ್ದೆಯಲ್ಲಿ ಪೋಷಕಾಂಶಗಳು ಇದ್ದರೂ ಸಹ ಅದನ್ನು ತೆಗಿಲಿಕ್ಕೆ ಅಥವಾ ತಗೊಳ್ಳಿಕ್ಕೆ ಆ ಒಂದು ಬೆಳೆಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ಒಂದು ನೀರಿನ ಮಟ್ಟವನ್ನು ನಾವು ಕಾಪಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಮತ್ತು ಈ ಕಟಾವಿನ ಹಂತದಲ್ಲಿ ಕಟಾವು ಬರಬೇಕಾದ್ರೆ ಲಾಸ್ಟ್ ಕಾಳು ಒಣಗಿದ ನಂತರ ನಾವು ಸ್ವಲ್ಪ ನೀರನ್ನು ಕಡಿಮೆ ಮಾಡ್ತಾ ಹೋಗಬೇಕು. ನಂತರ ಅದು ಒಣಗಿದ ನಂತರ ಸ್ವಲ್ಪ ಲಾಸ್ಟ್ ಕಾಳು ಒಣಗಿದ ಒಂದು 10 ದಿನದ ನಂತರ ನಾವು ಕಟಾವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಕಟಾವು ಮಾಡಲಿಕ್ಕೆ ಸಾಮಾನ್ಯ ಎಷ್ಟು ದಿವಸ ಬೇಕಾಗುತ್ತೆ ಈ ಬೇರೆ ಬೇರೆ ತಳಿಗಳಲ್ಲಿ, ಮತ್ತು ಹೇಗೆ? ಈ MO4 ಅಥವಾ ಸಹ್ಯಾದ್ರಿ ಪಂಚಮುಖಿ ಇದರಲ್ಲೆಲ್ಲ ಸಾಮಾನ್ಯವಾಗಿ ನಾನು ಹೇಳೋದಿದ್ರೆ 130ರಿಂದ 135 ದಿವಸ ಬೇಕಾಗುತ್ತೆ. ಇಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಜೂನ್ ಈ ತಿಂಗಳಲ್ಲಿ ಒಂದು ನಾಟಿಯನ್ನು ಮಾಡ್ತಾರೆ. ದೀಪಾವಳಿ ಹತ್ತಿರ ಬಂದಾಗೆ ಅಲ್ಲಿ ಒಂದು ಕಟಾವನ್ನು ಮಾಡೋದು. ಸಾಮಾನ್ಯವಾಗಿ ಅದನ್ನು ನೋಡಿದಾಗ ಆ ಒಂದು ಪೀರಿಯಡ್ ನೋಡಿದಾಗ ಸುಮಾರು 130ರಿಂದ 135 ದಿವಸ ಆಗುತ್ತೆ. ಇನ್ನು ಸಹ್ಯಾದ್ರಿ ಕೆಂಪು ಮುಕ್ತಿ ನೋಡಿದಾಗ 120ರಿಂದ 125 ದಿವಸ ಬೇಕಾಗುತ್ತೆ. ಕಜ್ಜೆ ಅಂತ ನಾವು ಹೇಳ್ತೀವಿ, ಅದು ಮುಂಗಾರಿನಲ್ಲಿ 120 ದಿವಸವರೆಗೆ ಬೇಕಾಗುತ್ತೆ. ಆದರೆ ಅದನ್ನು 2ನೇ ಸೀಸನಲ್ಲೂ ಸಹ ಬೆಳೀತಾರೆ. ಅಲ್ಲಿ ಸ್ವಲ್ಪ ಕಡಿಮೆ ಅಂದರೆ 110 ದಿವಸದವರೆಗೆ ಬರುತ್ತೆ, ಅದು 110 ದಿವಸವರೆಗೆ ಬರುತ್ತೆ. ಸೊ ಇನ್ನು ಜ್ಯೋತಿ ಸಹ ಹಾಗೆ 110ರಿಂದ 120 ದಿವಸದವರೆಗೆ ಬರುತ್ತೆ. ಸೊ ಈಗ ಬೇರೆ ಬೇರೆ ತಳಿಗಳು ಬೀಜ ಹಾಕೋದ್ರಿಂದ ಹಿಡಿದು ಒಂದು 120 ದಿವಸದವರೆಗೆ ಸಾಮಾನ್ಯವಾಗಿ ಇದಾಗ್ಬೋದು. ಬಟ್ ಈ ಮಳೆಗಾಲದಲ್ಲಿ ಸ್ವಲ್ಪ ಅವಧಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಇದನ್ನು ಕಟಾವು ಮಾಡುವಂಥ ವ್ಯವಸ್ಥೆ ಹೇಗೆ? ಇಲ್ಲಿ ಕಟಾವು ಅಂದರೆ ಮುಖ್ಯವಾಗಿ ಏನಂದರೆ ಒಂದು ನಾವು ಆಳು ಕಾಳುಗಳ ಮುಖಾಂತರ ಮಾಡುವಂಥದ್ದು ಒಂದು ವ್ಯವಸ್ಥೆ. ಎರಡನೇದು ಅಂದರೆ ಯಂತ್ರಗಳನ್ನು ಬಳಕೆ ಮಾಡುವಂಥದ್ದು. ಈ ಯಂತ್ರಗಳನ್ನು ಬಳಕೆ ಮಾಡಿದಾಗ ಒಂದು ಎಕರೆ ಪ್ರದೇಶವನ್ನು ಸುಮಾರು ಒಂದು 2-3 ಗಂಟೆ ಒಳಗೆ, ಅಂದರೆ ಯಾವ ರೀತಿ ಅದು ಸ್ಕ್ವೇರ್ ಆಗಿದ್ದರೆ ಬೇಗ ಆಗುತ್ತೆ, ಸ್ವಲ್ಪ ಗುಡ್ಡ ಪಡ್ಡ ಅಥವಾ ಗುಡ್ಡದ ಸ್ವಲ್ಪ ಎತ್ತರ ಪ್ರದೇಶ ಆಗಿಲ್ಲ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಟೈಮ್ ಇದಾಗ್ಬೋದು. ಅದರಿಂದ ಸುಮಾರು ಒಂದು 2-3 ಗಂಟೆ ಒಳಗೆ 3 ಗಂಟೆ ಒಳಗೆ ಒಂದು ಎಕರೆ ಪ್ರದೇಶವನ್ನು ನಾವು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಬೇಗ ಆಗುತ್ತೆ. ಇಲ್ಲಿ ಭತ್ತದ ಹುಲ್ಲು ಮತ್ತು ಈ ಒಂದು ಬೀಜವನ್ನು ಅದು ಬೇರ್ಪಡಿಸಿ ನಂತರ ನೇರವಾಗಿ ಕಾಳು ಬರುತ್ತೆ. ಸೊ ಕಾಳನ್ನು ನಾವು ಒಂದು ಕನಿಷ್ಠ ಒಂದು 3-4 ದಿವಸದವರೆಗೆ ನಾವು ಒಣಗಿಸಿ ನಂತರ ಅದನ್ನು ಮಿಲ್ಲಿಗೆ ಕೊಡ್ಬೋದಾಗಿದೆ, ಅಥವಾ ಅಕ್ಕಿ ಮಾಡೋದಾಗಲಿ ಅಥವಾ ಬೇರೆ ಒಂದು ಇದನ್ನು ಮಾಡ್ಬೋದಾಗಿದೆ. ಅದೇ ನಾವು ಈಗ ಆಳುಗಳನ್ನು ಮಾಡೋದಿದ್ರೆ ಫಸ್ಟ್ ನಾವು ಕಟಾವು ಮಾಡಬೇಕಾಗುತ್ತೆ. ಅಂದರೆ ಹುಲ್ಲನ್ನು ಕೊಯ್ದು ಒಂದು 3-4 ದಿವಸ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನಂತರ ಅದನ್ನು ಪಡಿ ಮಂಚ ಅಂತ ಹೇಳ್ತೀವಿ, ಪಡಿ ಮಂಚಕ್ಕೆ ಬಡಿದು ನಂತರ ಅದನ್ನು ನಾವು ಮುಂದಿನ ಒಂದು ಕ್ರಮಗಳು ಅಂದರೆ ಅದನ್ನು ಸ್ವಲ್ಪ ಒಣಗಿಸಿ ನಂತರ ನಾವು ಚೀಲವನ್ನು ತುಂಬಬೇಕಾಗುತ್ತೆ. ಸೊ ಇಲ್ಲಿ ಯಂತ್ರಗಳು ಬರೋದ್ರಿಂದ ಈ ಎಲ್ಲ ಕೆಲಸಗಳು ಒಂದೇ ಸಲ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಕಾಳುಗಳು ನೇರವಾಗಿ ನಮಗೆ ಸಿಗುತ್ತೆ. ಹುಲ್ಲು ಅಲ್ಲಿ ಅಂದರೆ ಹುಲ್ಲು ಸ್ವಲ್ಪ ಈ ಒಂದು ಗದ್ದೆಯಲ್ಲಿ ಇರುತ್ತೆ, ಅದನ್ನು ಸ್ವಲ್ಪ ಇದನ್ನು ಯಂತ್ರಗಳು ಅಂದರೆ ಬೇಲರ್ ಅಂತ ಬರುತ್ತೆ, ಆ ಬೇಲರ್ನ ಬಳಕೆ ಮಾಡಿ ನಾವು ಸ್ವಲ್ಪ ಹುಲ್ಲನ್ನು ಒಂದು ಸುರುಳಿ ಮಾಡಿಕೊಂಡು ಅದನ್ನು ಸಹ ಬಳಸಲಿಕ್ಕೆ ಅವಕಾಶ ಇದೆ. ಈಗ ರೈತರು ಏನಾದರೂ ಭತ್ತದ ಒಂದು ಕೃಷಿಯನ್ನು ನೋಡಿದಾಗ ಬರೀ ಒಂದು ಭತ್ತದ ಬೆಳೆಯ ಒಂದು ಇಳುವರಿನ ಮಾತ್ರ ನೋಡ್ತಾರೆ ಹೊರತು ಭತ್ತದ ಹುಲ್ಲು ಸಹ ನೋಡೋದಿಲ್ಲ. ಭತ್ತದ ಹುಲ್ಲಿನ ಒಂದು ಇಳುವರಿನ ತೊಗೊಂಡ್ರೆ ಅದು ಸಹ ಒಂದು ಲಾಭನ ಅಂತ ನಾವು ಹೇಳ್ಬೋದು. ಯಾಕಂದರೆ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಅದು ಲಾಭನೇ. ಈಗ ಒಂದು ಹೈನುಗಾರಿಕೆ ಮಾಡಬೇಕಾದ್ರೆ ಹಸುವಿಗೆ ಒಂದು ಕನಿಷ್ಠ ಒಂದು 15 kg ಅಷ್ಟು ಹಸಿ ಹುಲ್ಲು, ಒಂದು 5 kg ಅಷ್ಟು ಒಣ ಹುಲ್ಲು, ಅದ್ರ ಜೊತೆಗೆ ನಾವು ಪಶು ಆಹಾರ ಇವೆಲ್ಲ ಕೊಡಬೇಕು. ಅದು ಇವೆಲ್ಲ ಕೊಟ್ಟಾಗಷ್ಟೇ ಅದು ಒಳ್ಳೆಯ ಒಂದು ಹಾಲಿನ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಕೆಲವೊಂದು ಕಡೆ ನಾವು ನೋಡಿದ ಹಾಗೆ ನಮಗೆ ಬೇರೆ ಜಿಲ್ಲೆಗಳಿಂದ ಹುಲ್ಲನ್ನು ಬರೋದನ್ನು ನಾವು ನೋಡ್ಬೋದು, ಕ್ಯಾಂಟರ್ಗಳಲ್ಲಿ ತುಂಬಿಸ್ಕೊಂಡು ಬರ್ತಾರೆ. ಆದರೆ ಅದೇ ಭತ್ತದ ರೈತರು ಇದನ್ನು ಸಹ ಒಂದು ಅಂದರೆ ಇದರ ಸಹ ನಾವು ಎಕನಾಮಿಕ್ಸನ್ನು ಕನ್ಸಿಡರ್ ಮಾಡಿದಾಗ ಅಥವಾ ಆರ್ಥಿಕತೆಯನ್ನು ಕನ್ಸಿಡರ್ ಮಾಡಿದಾಗ ಈ ಭತ್ತದ ಹುಲ್ಲು ಮತ್ತು ಇಳುವರಿ ಎರಡೂ ಕನ್ಸಿಡರ್ ಮಾಡಿದಾಗ ಭತ್ತ ಖಂಡಿತ ಲಾಭದಾಯಕ ಅಂತ ನಾನು ಹೇಳ್ಬೋದಾಗಿದೆ. ಭತ್ತದ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಜಿಲ್ಲೆಯಲ್ಲಿ ಅತಿ ಅವಶ್ಯಕತೆ ಅಂತ ನಾನು ಹೇಳ್ಬೋದಾಗಿದೆ. ಈಗ ಕಟಾವಿನ ಸಮಯದಲ್ಲಿ ಏನಾದರೂ ವಿಶೇಷವಾದಂಥ ಜಾಗ್ರತೆ ಇಂಥದ್ದೇನಾದರೂ ವಹಿಸಬೇಕಾಗ್ತದೆ? ಕಟಾವಿನ ಸಂದರ್ಭದಲ್ಲಿ ಜಾಗ್ರತೆ ಅಂತಂದರೆ ಕಟಾವಿನ ಸಂದರ್ಭದಲ್ಲಿ ಈಗ ಏನಾದರೂ ಬೆಂಕಿ ರೋಗ ಬಂದಂಥ ಸಂದರ್ಭದಲ್ಲಿ ಆ ಒಂದು ಗದ್ದೆಯ ಬೀಜವನ್ನು ನಾವು ಬೀಜಕ್ಕಂತೆ ಸಂಗ್ರಹ ಮಾಡಬಾರ್ದು ಒಂದು. ಎರಡನೇದಾಗಿ ಯಾವುದೇ ಸಂದರ್ಭದಲ್ಲೂ ಮಿಲ್ಗಳಿಂದ ಬೀಜವನ್ನು ತಂದು ಸಸಿ ಅಥವಾ ನಾವು ಬೆಳೆಯನ್ನು ಮಾಡಬಾರ್ದು. ಅಧಿಕೃತವಾಗಿ ಇರುವಂಥ ಸಂಸ್ಥೆಗಳಿಂದ ಮಾತ್ರ ನಾವು ಬೀಜವನ್ನು ಪಡಿಬೇಕು. ಈಗ ಕಟಾವಿನ ಸಮಯದಲ್ಲಿ ಮಳೆ ಕೂಡ ಬರುವಂತಹ ಸಂದರ್ಭಗಳಿದ್ದಾವೆ. ಅಂತ ಸಂದರ್ಭದಲ್ಲಿ ಈ ಯಂತ್ರಗಳಿಂದ ಕಟಾವು ಮಾಡುವಾಗ ಏನಾದರೂ ಕೂಡ ತೊಂದರೆಗಳಾಗುವಂಥದ್ದು? ತೊಂದರೆ ಅಂದರೆ ಅದು ಹುಲ್ಲು ಸ್ವಲ್ಪ ಹಸಿ ಇರುತ್ತೆ, ಆ ಸಂದರ್ಭದಲ್ಲಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಸೊ ಆದರೆ ಸ್ವಲ್ಪ ಏನಾದ್ರು ಬಿಸಿಲು ಏನಾದ್ರು ಬಂದಾಗ ಅಂಥ ಸಮಯದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ, ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ಬಿತ್ತನೆಯನ್ನು ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿರುತ್ತೆ. ಸಾಮಾನ್ಯ ನಮ್ಮಲ್ಲಿ ಅಕ್ಟೋಬರ್ ನವಂಬರ್ವರೆಗೆ ಮಳೆ ಇದೆ, ಮತ್ತು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ನಮ್ಮ ಒಂದು ಈ ಒಂದು ಬಿತ್ತನೆ ಸಮಯವನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಇದಾಗ್ಬೋದು, ಏನು ಸಮಸ್ಯೆ ಆಗಲಿಕ್ಕೆ. ಸಾಮಾನ್ಯ ರೈತರಿಗೊಂದು
ಯೋಚನೆ ಇರ್ತದೆ, ಈಗ ಈ ಭತ್ತದ ಬೆಳೆ ಅನ್ನುವಂಥದ್ದು ಲಾಭದಾಯಕ ಬೆಳೆ ಅಲ್ಲ ಅಂಥೇಳಿ, ಅದರಿಂದಾಗಿಯೇ ನಮ್ಮಲ್ಲಿ ಭತ್ತದ ಒಂದು ಗದ್ದೆಗಳು ಕಮ್ಮಿ ಆಗ್ತಾ ಇದೆ. ಹೌದು. ತಾವು ಏನು ಹೇಳಿಕ್ಕೆ ಬಯಸ್ತೀರಿ ಸರ್? ಇಲ್ಲ, ನಾನು ಹೇಳೋದೇನೆಂದರೆ ಭತ್ತದ ಕೃಷಿಯನ್ನು ಖಂಡಿತ ಲಾಭದಾಯಕ ಅಂತ ನಾನು ಹೇಳ್ಬೋದಾಗಿದೆ. ಒಂದು ಏನಂದರೆ, 1 ಎಕರೆ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾನು ಹೇಳೋದಿದ್ರೆ ಒಂದು 16 ಕ್ವಿಂಟಲಷ್ಟು ಒಂದು ಭತ್ತ ಬರುತ್ತೆ. ಸೊ ಇದನ್ನು ಮಿಲ್ಲಿಗೇನೆ ಹಾಕಿದರೆ ಒಂದು 10 ಕ್ವಿಂಟಲಷ್ಟು ಬರುತ್ತೆ. 5 ಜನರ ಒಂದು ಕುಟುಂಬವನ್ನು ತೊಗೊಂಡ್ರೆ ಒಂದು ಕುಟುಂಬಕ್ಕೆ ಒಂದು 1 ಕ್ವಿಂಟಲ್ ಒಬ್ಬಗೆ ಅಂತ ಹೇಳಿದರು 5 ಕ್ವಿಂಟಲ್ ಅಂದರೆ 1 ಎಕರೆಯಲ್ಲಿ ಬೆಳೆಯುವಂಥ ಒಂದು ಭತ್ತ 2 ಕುಟುಂಬವನ್ನು ವರ್ಷ ಪೂರ್ತಿ ಅನ್ನ ಕೊಡುತ್ತೆ. ಅದ್ರ ಜೊತೆಗೆ ರೈತರಿಗೆ ಇದ್ರ ಜೊತೆಗೆ ಕೃಷಿಕರಿಗೆ ಅವರು ಬೆಳೆದಂಥ ಭತ್ತದ ಊಟ, ಅವ್ರದ್ದು ಒಂದು ಊಟ. ಎರಡನೇದಾಗಿ ಹುಲ್ಲು ಸಹ ಸಿಗುತ್ತೆ. ಇದರಿಂದ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಖಂಡಿತ ಇದು ಲಾಭದಾಯಕ. ಯಾಕಂದರೆ ಅವರು ಹೊರಗೆ ದುಡ್ಡು ಕೊಟ್ಟು ಹೊರಗೆ ಹುಲ್ಲನ್ನು ತೆಗೆದುಕೊಳ್ಳುವಂಥ ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಭತ್ತದ ಕೃಷಿ ಖಂಡಿತ ಅದು ಲೆಕ್ಕಾಚಾರ ಮಾಡಿ ನೋಡಿದರೆ ಖಂಡಿತ ಲಾಭದಾಯಕ. ಆದರೆ ಏನಂದರೆ ಇಲ್ಲಿ ಈ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಖ್ಯವಾಗಿ ನಾನೀಗ ಹೇಳಿದಾಗೆ ನೀರು ಉಪಚಾರ ಇಲ್ಲಿ ನಾವು ಮಾಡೋಕೆ 20% ಅಷ್ಟು ಇಳುವರಿ ಖಂಡಿತ ಜಾಸ್ತಿ ಬರುತ್ತೆ. ಆಮೇಲೆ ಈ ಯಂತ್ರಗಳನ್ನು ಬಳಕೆ ಮಾಡಿ ನಾಟಿ ಮಾಡುವಂಥದ್ದು. ಇಲ್ಲಿ ಏನಾಗುತ್ತೆ, ಒಂದೇ ದಿವಸದಲ್ಲಿ ನೀವು ನಾಟಿ ಮಾಡಿ 2-3 ದಿವಸ ನಿಮಗೆ ಬರೋದಿಲ್ಲ. ಇಲ್ಲಿ ಆಳಿನ ಖರ್ಚು ಕಡಿಮೆ ಆಗುತ್ತೆ. ಮೂರನೇದಾಗಿ ಕೀಟ ರೋಗ ಯಾವುದಿದೆ ಅದನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಇದನ್ನೆಲ್ಲ ಮಾಡಿದಾಗ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂದ್ರೆ ಮುಖ್ಯವಾಗಿ ಸುಧಾರಿತ ಬೇಸಾಯ ಕ್ರಮಗಳು, ಅವ್ರಿಗೆ ಏನೋ ಸಮಸ್ಯೆಗಳು ಬಂದಾಗ ತಜ್ಞರ ಜೊತೆ ಮಾತಾಡಿ ಆ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೈಗೊಂಡ್ರೆ ಖಂಡಿತ ಭತ್ತದ ಕೃಷಿ ಲಾಭದಾಯಕ ಅಂತ ನಾವು ಹೇಳ್ಬೋದಾಗಿದೆ. ಮತ್ತು ಭತ್ತದ ಕೃಷಿ ಲಾಭದಾಯಕ ಅಂತೇಳಿ ಈ ಜಿಲ್ಲೆಯಲ್ಲಿ ಹಲವಾರು ಕೃಷಿಕರು ಸಹ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನವನ್ನು ಪಡೆದು ಹಲವಾರು ರೈತರು ಭತ್ತದ ಕೃಷಿ ಲಾಭದಾಯಕ ಅಂತ ತೋರಿಸ್ಕೊಂಡು ಮಾತ್ರ ಹಲವಾರು ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾರೆ. ಸೊ ಈ ಪ್ರತಿ ವರ್ಷ ನಮ್ಮಲ್ಲಿ ಭತ್ತದ ಕೃಷಿಗೆ ಹೆಚ್ಚು ಬೆಳೆಯುತ್ತೆ ತಾಲೂಕುವಾರು ಇವೆಲ್ಲ ಸ್ಪರ್ಧೆಗಳಲ್ಲಿ ಆ ರೈತರನ್ನೇ ಸಹ ತೆಗೆದುಕೊಂಡು ನೋಡಿದಾಗ ಕೃಷಿಯು ಸಹ ಅವರು ಸಹ ಇಳುವರಿಯನ್ನು ಉತ್ತಮವಾಗಿ ಪಡೆದಿರೋದನ್ನು ನಾವು ನೋಡ್ಬೋದಾಗಿದೆ. ಒಂದೇನೋ ಉತ್ತಮವಾದ ಬೆಲೆ ಬಂದರೆ ಎರಡನೇದಾಗಿ ಮನೆಗೆ ಉಪಯೋಗ ಮಾಡೋದು. ತಾವು ಬೆಳೆದ ಭತ್ತದ ಅನ್ನವನ್ನು ತಿಂದು ತಮ್ಗೆ ಅವ್ರಿಗೆ ಆಗ್ತಾ ಇರೋದು ಆನಂದಕ್ಕೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ಈ ರೀತಿಯಲ್ಲಿ ನಾವು ಭತ್ತದ ಕೃಷಿ ಖಂಡಿತ ಈ ಜಿಲ್ಲೆಗೆ ಅತಿ ಅನಿವಾರ್ಯ ಮತ್ತು ಅವಶ್ಯಕತೆಯೂ ಹೌದು. ಮತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಭಾಳ ಮುಖ್ಯವಾಗಿರುವಂಥದ್ದು. ಮತ್ತು ಭತ್ತದ ಕೃಷಿ ಖಂಡಿತ ನಮ್ಮ ಸಂಸ್ಕೃತಿ ಪರಂಪರೆಗೆ ಬುನಾದಿ ಅಂತಲೇ ನಾವು ಹೇಳ್ಬೋದಾಗಿದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭತ್ತದ ಕೃಷಿಯಲ್ಲೇ ಮೇಲೆ ಬಂದಿರುವಂಥ ನಾವು ಹೇಳ್ಬೋದು. ಹಲವಾರು ನಮ್ಮ ಆಚರಣೆಗಳು ಸಹ ನಮ್ಮ ಭತ್ತದ ಕೃಷಿಗೆ ಸಂಬಂಧಪಟ್ಟಿದ್ದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಭತ್ತದ ಕೃಷಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗೋದು ಅತಿ ಅನಿವಾರ್ಯ ಮತ್ತು ಅದು ಲಾಭದಾಯಕವೂ ಸಹ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಒಳ್ಳೆಯದು ಹರೀಶ್ ಶೆಣೈ, ಮುಖ್ಯವಾಗಿ ಭತ್ತದ ಕೃಷಿಯ ವೈಜ್ಞಾನಿಕ ರೀತಿಯಲ್ಲಿ ಸುಧಾರಿತ ಬೇಸಾಯ ಕ್ರಮ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ.